ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ಇವತ್ತು ನಾನು ಏನು ಟ್ರಿಕ್ ಆ್ಯಂಡ್ ಹ್ಯಾಕ್ಸ್ನ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ಇವಾಗ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ವಿತೌಟ್ ಫೇಸ್ ಆಗಲಿ ವಾಯ್ಸ್ ಆಗಲಿ ತುಂಬ ಜನ ಕ್ರಿಯೇಟ್ ಮಾಡ್ತಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ನ, ಮತ್ತು ತುಂಬ ಹಣ ಗಳಿಸ್ತಿದ್ದಾರೆ. ಸೊ ಅದನ್ನೆಲ್ಲ ಹೇಗೆ ಮಾಡ್ತಿದ್ದಾರೆ, ಮತ್ತು ವಿತೌಟ್ ಫೇಸ್ ಮತ್ತು ವಾಯ್ಸ್ ಈ ಥರ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ, ತುಂಬ ವ್ಯೂಸ್ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ, ಈಸಿಯಾಗಿ ವಿಡಿಯೋ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲಿಗೆ ChatGPT ಓಪನ್ ಮಾಡಿಕೊಂಡು ಮೆಸೇಜ್ ಅಂತ ಇದೆಯಲ್ಲ, ಸೊ ಮೆಸೇಜ್ ಇರೋ ಕಡೆ ಜನರೇಟ್ ಆ್ಯಂಡ್ ಗಿವ್ ಮಿ ಅ ಪ್ರಾಂಪ್ಟ್ ಫಾರ್ ಕ್ರಿಯೇಟಿಂಗ್ ಕನ್ನಡ ರಾಜ ಮಹಾರಾಜ ಸ್ಟೋರಿ ಇಮೇಜಸ್ ಆ್ಯಂಡ್ ಸ್ಟೋರಿ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನನಗೆ ChatGPT ಒಂದು ಪ್ರಾಂಪ್ಟನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ಈ ಪ್ರಾಂಪ್ಟಲ್ಲಿ ನಾವು ಇಮೇಜ್ ಜನ್ರೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಮೆಸೇಜ್ನ ಟೈಪ್ ಮಾಡ್ತಿದ್ದೀನಿ. ನೀಡ್ ಸ್ಟೆಪ್ ಬೈ ಸ್ಟೆಪ್ ಇಮೇಜಸ್ ಆ್ಯಂಡ್ ಸ್ಟೋರಿ ಇನ್ ಕನ್ನಡ. ಸ್ಟೆಪ್ ಬೈ ಸ್ಟೆಪ್ ಪ್ರಾಂಪ್ಟ್ ಇನ್ ಕನ್ನಡ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಬಂದಿದೆ ನೋಡಿ. ಸೊ ಇವಾಗ ಇದನ್ನು ನಾವು ಕ್ರೋಮ್ನ ಓಪನ್ ಮಾಡಿಕೊಂಡು ideogram.ai ಅಂತ ಟೈಪ್ ಮಾಡಿಕೊಂಡು, ಸೊ ಇಲ್ಲೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದನ್ನು ನೀವು ಗೂಗಲ್ ID-ಇಂದ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದಮೇಲೆ ಇಲ್ಲೊಂದು ಪ್ಲಸ್ ಐಕಾನ್ ಕಾಣಿಸ್ತಿದೆ ಅಲ್ವಾ, ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೀವು ChatGPT ನಮಗೆ ಏನು ಒಂದು ಪ್ರಾಂಪ್ಟ್ ಜನ್ರೇಟ್ ಮಾಡಿ ಕೊಟ್ಟಿತ್ತು, ಸೊ ಫಸ್ಟ್ ಪ್ರಾಂಪ್ಟ್ನ ಕಾಪಿ ಆದರೆ ಫುಲ್ ಕಾಪಿ ಆಗಿಬಿಡತ್ತೆ. ಸೊ ನೀವು ಸೆಕೆಂಡ್ ಆಪ್ಷನ್, ಇದರಲ್ಲಿ ಸೆಕೆಂಡ್ ಆಪ್ಷನ್ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದ್ರ ಮೇಲೆ ಜೋರಾಗಿ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಅದು ಓಪನ್ ಆಗುತ್ತೆ. ಸೊ ಬಟ್ ಸೆಲೆಕ್ಟ್ ಟೆಕ್ಸ್ಟ್ ಹೋಗಿ, ಸೊ ಬರೀ ಫಸ್ಟ್ ಪ್ರಾಂಪ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಕಾಪಿ ಮಾಡಿಕೊಂಡು ಐಡಿಯೋಗ್ರಾಮಲ್ಲಿ ಪೇಸ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಆಟೋ ಅನ್ನೋದು ಸೆಲೆಕ್ಟ್ ಆಗಿರಬೇಕು, ಮತ್ತು ಯೂಟ್ಯೂಬ್ ಸೈಜ್ ಇರೋದು ಸೆಲೆಕ್ಟ್ ಆಗಿ ಇರಬೇಕು. ಸೊ ಅಲ್ಲಿ ಜನ್ರೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಮೇಜ್ ಜನ್ರೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಸೊ ನೋಡಿ, ಈಗ ಜನ್ರೇಟ್ ಆಗಿ ಇಷ್ಟು ಇಮೇಜಸ್ ಬಂದಿದೆ. ಸೊ ನಾವು ಇದರಲ್ಲಿ ಯಾವ್ದು ಬೇಕೋ ಆ ಇಮೇಜಸ್ನ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಸೊ ಇದೇ ಥರ ನಮ್ಮ ಸೆಕೆಂಡ್ ಪ್ರಾಂಪ್ಟನ್ನು ಕೂಡ ಕಾಪಿನ ಮಾಡಿಕೊಂಡು, ಸೊ ಇದೇ ಥರ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆ ಜಾಗ ಇದನ್ನು ಈ ವರ್ಡಿಂಗ್ಸ್ನೆಲ್ಲ ಕ್ಲಿಯರ್ ಮಾಡಿ ಮತ್ತೆ ಇನ್ನೊಂದನ್ನ ಪೇಸ್ಟ್ ಮಾಡಿಕೊಂಡು ಮತ್ತೆ ಜನ್ರೇಟ್ ಅಂತ ಕೊಟ್ಟರೆ ಸೊ ನಮ್ಮ ಸೆಕೆಂಡ್ ಪ್ರಾಂಪ್ಟಲ್ಲಿರೋ ಇಮೇಜ್ ಕೂಡ ಜನ್ರೇಟ್ ಆಗ್ತಿದೆ. ನೆಕ್ಸ್ಟು ನೀವು ಕ್ಯಾಪ್ಕಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ರೋಮ್ ಯಾರ್ಯಾರಿಗೆ ಕ್ಯಾಪ್ಕಟ್ ಲಿಂಕ್ ಬೇಕೋ ಅವರೆಲ್ಲ ಕಮೆಂಟ್ ಸೆಕ್ಷನ್ಲಿ ಒಂದು ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಯಾಪ್ಕಟ್ ಲಿಂಕ್ನ ಕಮೆಂಟ್ ಸೆಕ್ಷನ್ಲಿ ಶೇರ್ ಮಾಡಿಕೊಡ್ತೀನಿ. ಸೊ ನಂತರ ಕ್ಯಾಪ್ಕಟ್ ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ ಫೋಟೋಸ್ ಸೆಲೆಕ್ಟ್ ಮಾಡಿ, ನಾವು ಯಾವುದ್ಯಾವುದನ್ನು ಕ್ರೋಮಿಂದ ಡೌನ್ಲೋಡ್ ಮಾಡ್ಕೊಂಡಿದ್ವೋ ಸೊ ಅಷ್ಟು ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನಿಮಗೆ ಆಸ್ಪೆಕ್ಟ್ ರೇಷಿಯೋ ಅಂತ ಒಂದು ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಆಸ್ಪೆಕ್ಟ್ ರೇಷಿಯೋನ ಯೂಟ್ಯೂಬ್ ಸೈಜ್ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಯೂಟ್ಯೂಬ್ ಸೈಜ್ಗೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನು ನಿಮ್ಮದು ಕನ್ನಡದಲ್ಲಿ ಸ್ಟೋರಿ ಇದೆ ಅದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಈ ಥರ ಸ್ಕ್ರೀನ್ಶಾಟ್ ಒಂದು ತಗೊತಾ ಇದ್ದೀನಿ. ಸೊ ಸ್ಕ್ರೀನ್ಶಾಟ್ ತಗೊಂಡು ವಿಡಿಯೋದು ಓವರ್ಲೆ ಸೆಲೆಕ್ಟ್ ಮಾಡಿ ಸ್ಕ್ರೀನ್ಶಾಟ್ನ ಸೈಡಲ್ಲಿ ಒಂದು ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿ ಸೈಡಲ್ಲಿ ಏನಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ ಇವಾಗ ನಾನು ಆಡಿಯೋ ರೆಕಾರ್ಡ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ಕ್ರಿಪ್ಟನ್ನು ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ ಹೋಗಿ ಇಲ್ಲಿ ಆಡಿಯೋ ಅಂತ ಇದೆಯಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಮೈಕ್ ರೆಕಾರ್ಡ್ ಆಪ್ಷನ್ ಇದೆ ನೋಡಿ. ಸೊ ಅದರಲ್ಲಿ ಮೈಕ್ ಅನ್ನೋದನ್ನು ಆನ್ ಮಾಡಿಕೊಂಡ್ರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗತ್ತೆ. ಸೊ ಇವಾಗ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ನೋಡಿ ಇದರಲ್ಲಿರೋದನ್ನ. ಒಂದು ಕಾಲದಲ್ಲಿ ಕಾವೇರಿ ನದಿಯ ಮಧ್ಯದಲ್ಲಿ ಕನ್ನಡ, ಈ ಥರ ನಾನು ಆಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಕಾಲದಲ್ಲಿ ಕಾವೇರಿಯ ನದಿಯ
ಮಧ್ಯದಲ್ಲಿ ಕನ್ನಡ. ಸೊ ಇದರಲ್ಲಿ ನೀವು ವಾಯ್ಸ್ ಎಫೆಕ್ಟ್ ಕೂಡ ಇದೆ. ಸೊ ನಿಮಗೆ ನಿಮ್ಮ ವಿಡಿಯೋ ಅಂದರೆ ಇದರಲ್ಲಿ ನಿಮಗೆ ವಾಯ್ಸ್ ಎಫೆಕ್ಟ್ ಕೂಡ ಇದೆ. ನಿಮಗೆ ನಿಮ್ಮ ವಾಯ್ಸ್ ಯೂಸ್ ಮಾಡ್ಕೊಳಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಸಾಕಷ್ಟು ಇಲ್ಲಿ ವಾಯ್ಸ್ ಎಫೆಕ್ಟ್ ಫೀಚರ್ಸ್ಗಳು ಕೂಡ ಇದೆ. ಸೊ ನಿಮ್ಗೆ ಯಾವುದಾದ್ರೂ ಬೇರೆ ಸೌಂಡ್ ಎಫೆಕ್ಟ್ಸ್ ಬೇಕು ಅಂದರೆ ಇಲ್ಲಿಂದ ಆ್ಯಡ್ ಮಾಡ್ಕೊಬೋದು ಮತ್ತು ನಿಮ್ಮ ವಾಯ್ಸ್ ಕೂಡ ಅದರಲ್ಲಿ ಚೇಂಜ್ ಆಗುತ್ತೆ. ಹೀಗೆ ನೀವು ನಿಮ್ಮ ವೀಡಿಯೋಸ್ಗಳನ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಸೊ ಅದೊಂದು ಕಿಡ್ಸ್ ಸ್ಟೋರಿಯಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೇ ರೀತಿ ಆಗಿ ನೀವು ಶಾರ್ಟ್ಸ್ ಆಗಲಿ ಅಥವಾ ಬಿಗ್ ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡ್ತಾ ಹೋದರೆ ಮಕ್ಕಳು ನೋಡ್ತಾ ಹೋಗ್ತಾರೆ. ಸೊ ನಿಮ್ಮ ವ್ಯೂಸ್ ಕೂಡ ವಿತೌಟ್ ಫೇಸ್ ಆ್ಯಂಡ್ ವಾಯ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಇದು AI ಅಸಿಸ್ಟೆನ್ಸ್ ಕೂಡ ಅಲ್ಲ, ಇದನ್ನು ನಾವೇ ಎಡಿಟ್ ಮಾಡಿರೋದು. ಸೊ ಆ್ಯಕ್ಚುಲಿ ಇದು AI ಟೂಲ್ ಕೂಡ ಯೂಸ್ ಮಾಡಿಕೊಂಡು ಎಡಿಟ್ ಮಾಡಿರೋದು. ಬಟ್ ಆಲ್ಸೋ ಇದು ತುಂಬ ಗ್ರೇಟ್ ಐಡಿಯಾ ಆಗಿರುತ್ತೆ. ಯಾರ್ಯಾರೆಲ್ಲ ಈ ಥರ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಕ್ರಿಯೇಟ್ ಮಾಡಿ. ಮತ್ತು ನಾನು ಈ ಚಾನೆಲ್ನ ಕ್ರಿಯೇಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಪ್ರಮೋಷನ್ ಕೂಡ ಮಾಡ್ತೀನಿ. ಇದೇ ಥರ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ವಾ, ಇಲ್ಲ ಅಂದರೆ ಕಳೆದೋಗುತ್ತೆ.